ಇನ್ನು ಡಿ.ಕೆ. ಶಿವಕುಮಾರ್ ಸರ್ಕಾರದಲ್ಲೂ ಕೊಟ್ಟ ಮಾತಿನದ್ದೇ ಚರ್ಚೆ ಆಗ್ತಾ ಇದೆ. ಹಿಂದೆ ರಾಮಲಿಂಗಾರೆಡ್ಡಿಯನ್ನ ಭೇಟಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮನವೊಲಿಸಿದಂತ ಫೋಟೋಗಳು ಆಪ್ತರು ವೈರಲ್ ಮಾಡಿದ್ದಾರೆ. ಹಿಂದೆ ಸಿದ್ದರಾಮಯ್ಯ ಸರ್ಕಾರ ರಚನೆ ವೇಳೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡುವುದಕ್ಕೆ ನಿರ್ಧರಿಸಿದ್ರು. ಆದ್ರೆ ಡಿ.ಕೆ. ಶಿವಕುಮಾರ್ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಾನ್ ಪಡಿತೀನಿ, ನಾನು ಮುಖ್ಯಮಂತ್ರಿ ಆದ ನಂತರ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನ ನಿಮಗೆ ಕೊಡ್ತೀನಿ ಅಂತ ರಾಮಲಿಂಗಾರೆಡ್ಡಿ ಅವರಿಗೆ ಮಾತು ಕೊಟ್ಟಿದ್ರು. ಆದ್ರೆ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡದೆ ಜನಸಂಪನ್ಮೂಲ ಖಾತೆ ನೀಡಿರೋದು ಹಿರಿಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರಲ್ಲಿ ಒಂದು ರೀತಿ ಬೇಸರ ಮೂಡಿಸಿದೆ. ಮೇಡಮ್, ಈ ಫೋಟೋ ನೋಡ್ತಾ ಇದೀವಿ, ಆ ಸಂದರ್ಭದಲ್ಲಿ ನಾವು ಆಗ್ಲೇ ಮಾತಾಡ್ತಾ ಇದ್ವಿ ಅಲ್ಲ, ಆ ಫೋಟೋದಲ್ಲಿ ಅದನ್ನೇ ಮಾತಾಡಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ ನೀವು? ಅಂದ್ರೆ ಅಷ್ಟು ಕ್ಲೋಸ್ ಆಗಿ ಎಲ್ಲ ಫೋಟೋ ತೆಗೆಸ್ಕೊಂಡಿದ್ದಾರೆ. ಅಲ್ಲ, ಅದನ್ನೇ ಮಾತಾಡಿದ್ದಾರೆ. ನಾನು ಬೆಂಗಳೂರು ನಗರಾಭಿವೃದ್ಧಿ ತಗೊಂಡು ನಾನು ಮುಖ್ಯಮಂತ್ರಿ ಆದ್ಮೇಲೆ ನಿನ್ಗೆ ಕೊಡ್ತೀನಿ ಅಂತ ಅಲ್ಲಿ ಮಾತಾಡ್ತಿದ್ದಾರೆ ಅಂತ ಹೆಂಗೆ ಹೇಳ್ತೀರಾ ನೀವು? ಅಂದ್ರೆ ಈಗ ಅದನ್ನ ಸಿಂಕ್ ಮಾಡಿ ಮಾಡಿದ್ದಾರೆ, ಬಟ್ ಡೆಫಿನೆಟ್ಲಿ ಮಾತಾಡಿರಬಹುದು. ಆ ವಿಚಾರದಲ್ಲಿ ರಾಮಲಿಂಗಾರೆಡ್ಡಿ ಒಂದ್ ಸ್ವಲ್ಪ ಜೆನ್ಯೂನ್ ಪರ್ಸನ್ ಅವರು. ಸೊ ಮಾತಾಡಿದ್ದಾರೆ, ಹೇಳಿದ್ದಾರೆ. ಬಟ್ ನನಗೆ ಹೇಳೋದು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಆ ಒಂದು ಸ್ವಾತಂತ್ರ್ಯ ಇದೆಯಾ, ಡಿಸಿಷನ್ ಮೇಕಿಂಗ್ ಪವರ್ ಇದೆಯಾ? ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ಸಿಗದೆ ಪುಣ್ಯ ಅನ್ನೋ ಥರದಲ್ಲಿ ಇದ್ರು. ಬೇಕಾದ್ ಮಾಡ್ಕೊಳ್ರಪ್ಪ, ನೀವು ಸಚಿವ ಸಂಪುಟ ಏನಾದರೂ ಮಾಡ್ಕೊಡ್ರಿ, ನನ್ಗೆ ಮುಖ್ಯಮಂತ್ರಿ ಕೊಟ್ಬಿಡ್ರಿ, ಮುಂದಿನ ದಿನಗಳಲ್ಲಿ ನನ್ಗೆ ಗೊತ್ತಾಯ್ತು ನಂಗೆ ಹೆಂಗೆ ಆಡಳಿತ ನಡೆಸ್ಬೇಕನ್ನೋ ಆ್ಯಟಿಟ್ಯೂಡಲ್ಲಿ ಅವ್ರು ಇದ್ದಂಗೆ ಇದ್ದಾರೆ. ಹೌದು. ಸೊ ಅವ್ರ ಕೈಯಲ್ಲಿ ಡಿಸಿಷನ್ ಇದೆಯಾ ಇಲ್ವಾ ಅನ್ನೋದು ಕೂಡ ನಮ್ಗೆ ಚೆನ್ನಾಗಿ ಗೊತ್ತಿಲ್ಲ. ಈಗ ಹೈಕಮಾಂಡ್ ರಾಹುಲ್ ಗಾಂಧಿ ಅವರು ಕೃಷ್ಣ ಬೈರೇಗೌಡರು ಈ ಹಿಂದೆ ಒಂದು ಸ್ವಲ್ಪ ಸ್ನೇಹ ಎಲ್ಲ ಇತ್ತು. ಸೊ ಹೀಗಾಗಿ ಆ ಒಂದು ಇದರಲ್ಲಿ ಕೃಷ್ಣ ಬೈರೇಗೌಡರಿಗೆ ಅವರು ಒಂದು ಸ್ವಲ್ಪ ಹೆಚ್ಚಿಗೆ ಸ್ಕೋಪ್ ಕೊಟ್ಟಿರ್ಬೋದು, ನಮ್ಗೆ ಗೊತ್ತಿಲ್ಲ, ಜಸ್ಟ್ ಊಹೆ ಇದು. ಸೊ ಹೀಗಾಗಿ ನೋಡೋಣ. ರಾಮಲಿಂಗಾರೆಡ್ಡಿ ಅವರು ತುಂಬ ಹಠಕ್ಕೆ ಬಿದ್ದು ಪಕ್ಷಕ್ಕೆ ಮುಜುಗರ ತರುವಂತಹ ಮತ್ತು ಪಕ್ಷಕ್ಕೆ ಒಂಥರ ಹಿನ್ನಡೆ ಆಗುವ ರೀತಿಯಲ್ಲಿ ನಡ್ಕೊಳ್ಳುವಂತಹ ವ್ಯಕ್ತಿ ಅಲ್ಲ. ಹಿ ಈಸ್ ಆಲ್ಸೋ ವೆರಿ ಲಾಯಲ್ ಟು ಪಾರ್ಟಿ. ಹಾಗಾಗಿ ಅವ್ರಿಗೆ ಸಮಾಧಾನನೇ ಪಡ್ಸೋಕ್ಕಾಗದೇ ಇರುವಂತಹ ತುಂಬ ರೆಬೆಲಿಯಸ್ ಕ್ಯಾರೆಕ್ಟರ್ ಅಲ್ಲ, ಬಟ್ ಹಂಗಂತ ನೊಂದ್ಕೊಳ್ಳುವಂತಹ ಕ್ಯಾರೆಕ್ಟರ್ ಅದು.